ನೋಡಿ, ಇಡೀ ವಿಶ್ವದಲ್ಲೇ ಇಂಧನ ಮತ್ತು ಏನೊಂದು ಗ್ಯಾಸ್ ಕೊರತೆ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ಸಮಸ್ಯೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದನ್ನು ಈ ಒಂದು ಸಮಸ್ಯೆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಒಂದು ಚೆನ್ನಾಗಿ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸಮಗ್ರವಾದಂಥ ಒಂದು ಕ್ರಮವನ್ನು ವಹಿಸಿರುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಇಡೀ ವಿಶ್ವನೇ ಕೊಂಡಾಡ್ತಿರೋದು ಹೇಗೆ ಭಾರತ ಇಂಥ ಅಭಾವ ಅಥವಾ ಇಂಥ ಯುದ್ಧದ ಸಮಯದಲ್ಲೂ ಭಾರತ ಸರ್ಕಾರ ಎಷ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿರೋಂಥದ್ದನ್ನ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ತುಂಬ ಗ್ರಾಹಕರಿಗೆ ಒಂದಷ್ಟು ಕೊರತೆಗಳು ಕಾಣ್ತಿರುವಂಥದ್ದು ನಾವು ಕೇಳ್ಪಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಈ ರಾಜ್ಯದಲ್ಲಿ ಏನೊಂದು ಅಂಕಿಅಂಶಗಳು ಏನೇ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಮಾತಾಡ್ತಿರ್ಬೇಕಾದ್ರೆ ಅಂಕಿಅಂಶದಲ್ಲೇ ಮಾತಾಡಲಿ. ಎಷ್ಟು ಸಪ್ಲೈ ಆಗ್ತಿದೆ, ಎಷ್ಟು ಬರಬೇಕಿತ್ತು, ಎಷ್ಟು ಬರ್ತಿಲ್ಲ, ಎಷ್ಟು ಸಪ್ಲೈ ಆಗ್ತಿತ್ತು, ಎಷ್ಟು ಸಪ್ಲೈ ಆಗ್ತಿಲ್ಲ, ಅಂಕಿಅಂಶದಲ್ಲೇ ಮಾತಾಡಲಿ. ಇವತ್ತು ಅಂಕಿಅಂಶಗಳು ಏನು ಬರ್ತಿದೆ, ಏನು ಬಳಕೆ ಆಗ್ತಿತ್ತು, ಏನು ಕೊಡ್ತಿದ್ರು ಮಾಡ್ತಿದ್ರು, ಅಂಕಿಅಂಶಗಳಿದೆ. ಕೆಲವು ಸಂದರ್ಭದಲ್ಲಿ ಮನೆಗಳಿಗೆ ಡೊಮೆಸ್ಟಿಕ್ ಇದಕ್ಕೆ ಆನ್ಲೈನಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡೋವಂಥದ್ದು, ಭಯದಲ್ಲಿ ಒಮ್ಮೆಲೆ ಎಲ್ಲರೂ ಬುಕ್ಕಿಂಗ್ ಮಾಡೋವಂಥ ಪ್ರಯತ್ನಗಳು ನಡೀತಿತ್ತು. ಹಾಗಾಗಿ ಈವನ್ ಆನ್ಲೈನಲ್ಲಿ ಬುಕ್ಕಿಂಗೂ ಪೋರ್ಟಲ್ಲೂ ಕೊಲ್ಯಾಪ್ಸ್ ಆಗಿತ್ತು. ಈಗ ಅವರಿಗೆಲ್ಲ ವಿಶ್ವಾಸ ಬಂದು ಇಲ್ಲ ನಮಗೆ ಗ್ಯಾಸ್ ಸಿಗುತ್ತೆ, 21 ದಿನದ ನಂತರ ನಮಗೆ ಪ್ರತಿಯೊಬ್ಬರಿಗೂ ನಮ್ಮ ಕೋಟ 25 ದಿನಕ್ಕೆ ಏನಿದೆಯೋ ಆ ಕೋಟದ ಗ್ಯಾಸ್ ಸಿಗುತ್ತೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಬಾರಿನೂ ನಮ್ಮ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಿಳಿಸುವಂತಿರೋದಿದೆ. ಕಮರ್ಷಿಯಲ್ ಗ್ಯಾಸು ಇನಿಷಿಯಲಿ 50%, 30%, 50%ಗಿಂತ 50%, 70%ಗೆ ಲಭ್ಯತೆಯನ್ನು ಹೆಚ್ಚಿಸಿರುವಂಥದ್ದಿದೆ. ಹಾಗಾಗಿ ಒಂದಿಷ್ಟು ಕಮರ್ಷಿಯಲ್ನಲ್ಲಿ ಸವಾಲಿತ್ತು, ಅದನ್ನು ಬಗೆಹರಿಸುವಂಥದ್ದು ಮಾಡಿದ್ದಾರೆ. ಒಟ್ಟಾರೆ ಕೆಲವರು ಇದನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಿದ್ದಾರೆ. ಕೃತಕ ಅಭಾವ ನಿರ್ಮಾಣ ಮಾಡೋವಂಥದ್ದು ಅಥವಾ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರುವಂಥ ವ್ಯಕ್ತಿಗಳು ಇದನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಈ ಕ್ರಮವನ್ನು ವಹಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಫಲರಾಗ್ತಿರುವಂಥದ್ದು ಇದು ಸ್ಪಷ್ಟವಾಗಿ ಎತ್ಕಾಣ್ತಿರುವಂಥದ್ದು. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಇವತ್ತು ಈ ಸಮಸ್ಯೆನ ಇನ್ನೂ ಉಲ್ಬಣಗೊಳಿಸಲಿಕ್ಕೆ ಹೆಚ್ಚಿಸಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎಲ್ಲ ಕಷ್ಟ ಕಾಲದಲ್ಲೂ ಅದರಲ್ಲೂ ರಾಜಕೀಯವನ್ನು ಬೆರೆಸುವಂಥದ್ದು, ಈ ರಾಜಕೀಯ ದುರುದ್ದೇಶದಿಂದ ಕೆಲಸ ಮಾಡುವಂಥ ಏನಾರ ಒಂದು ಪಕ್ಷ ಒಂದು ಸರ್ಕಾರ ಇದ್ದರೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಗೃಹ ಸಚಿವರಾಗಿರಲಿ, ಆಹಾರ ಸಚಿವರಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಂಕಿಅಂಶದಲ್ಲಿ ಮಾತಾಡಲಿ. ಕೂತ್ಕೊಳ್ಳಿ, ಆಯಿಲ್ ಸಪ್ಲೈಯರ್ಸ್ ಹತ್ರ ಏನಿದೆ ಎತ್ತಿದೆ ನೋಡಿ ಮಾತಾಡಿ. ಸುಮ್ಮನೆ ಈ ರೀತಿ ರಾಜಕೀಯ ಮಾಡೋವಂಥದ್ದು, ಜನರ ಕಷ್ಟದಲ್ಲೂ ರಾಜಕೀಯ ಮಾಡೋದು ಇದೆಯಲ್ಲ, ದೇಶದ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೀಳುಮಟ್ಟದ ರಾಜಕೀಯ ಮಾಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ಕೀಳುಮಟ್ಟದ ಕೆಲಸ ಯಾರ ಕೈನಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕೆಲಸ ಮಾಡೋರೆ ಈ ಕಾಂಗ್ರೆಸ್ನವರು ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನನಗೇನೋ ಅವರಿಗೆ ಹಿರಿಯರು ಭಾಳಷ್ಟು ಅನುಭವಿಗಳು, ಮುಖ್ಯಮಂತ್ರಿಗಳು ಭಾಳಷ್ಟು ಅನುಭವಿ, ಭಾಳ ಹಿರಿತನ, ಎಲ್ಲ ಅಂಕಿಅಂಶಗಳಲ್ಲಿ ಆರ್ಥಿಕ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚಿನ ಆಡಳಿತ ಅನುಭವ ಇರುವಂಥವ್ರು. ಇವತ್ತು ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದು ದೇಶದಲ್ಲಿ ಮೊದಲಿಂದನೂ ಒಂದು ಒತ್ತಾಯ ಆಗಿತ್ತು. ಯಾವ ಇಂದಿನ ಸರ್ಕಾರಗಳು ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವ ರಾಜಕೀಯ ಪಕ್ಷದಿಂದನೂ ಆಗಿರಲಿಲ್ಲ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಪ್ರಧಾನಮಂತ್ರಿಗಳಾಗಿರೋಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಇದನ್ನು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಸೊ ಇದನ್ನು ಸ್ವಾಗತಿಸಬೇಕಾಗಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವರು. ಆದರೆ ಇಲ್ಲಿ ರಾಜಕೀಯವನ್ನು ಏನು ಜನಸಂಖ್ಯೆ ಆಧಾರಿತವಾಗಿ ಮಾಡ್ತಿರೋದಲ್ಲ. ಇದು ಪ್ರಪೋರ್ಷನೇಟ್ ಆಗಿ
ಈಗಿರೋಂಥ ಪ್ರತಿನಿಧಿಗಳಿಗೆ ಪ್ರಪೋರ್ಷನೇಟ್ ಆಗಿ 33% ಕೊಡೋಂಥದ್ದು ಆಗ್ತಿದೆ. ಡಿಸ್ಪ್ರಪೋರ್ಷನೇಟ್ ಅಲ್ಲ, ಪ್ರಪೋರ್ಷನೇಟ್. ಇವ್ರ ಬೇಡಿಕೆನೂ ಏನಿದೆ, ಪ್ರಪೋರ್ಷನೇಟ್ ಆಗಿರಬೇಕು, ಪ್ರಪೋರ್ಷನಲ್ ಇರಬೇಕು ಅನ್ನೋಂಥದ್ದು ಹೇಳ್ತಿದ್ದಾರೆ. ಇದು ಪ್ರಪೋರ್ಷನೇಟ್ ಆಗಿದೆ. ಪ್ರಪೋರ್ಷನಲ್ ಇರೋಂಥದ್ದನ್ನ ಸುಮ್ಮನೆ ಏನೋ ಇವತ್ತು ಅಲ್ಲ ಸಲ್ಲದ ರಾಜಕೀಯ ಪ್ರೇರಿತವಾಗಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರೋದು ಇವರಿಗೆ ಸಹಿಸ್ಲಿಕ್ಕಾಗ್ತಿದೆ ಅಂತ ಒಂದು ನೋವು ಆಗಿಬಿಟ್ಟಿದೆ. ಇವತ್ತು ಇದನ್ನು ಸ್ವಾಗತಿಸಿ ನಮ್ಮ ಪಕ್ಷ ಬೆಂಬಲ ಕೊಡುತ್ತೆ ಅಂತ ಹೇಳಿ ಸಿದ್ದರಾಮಣ್ಣನವರು ಹೇಳಿಕೆ ಕೊಡಲಿ. ನಾವು ಮಹಿಳಾ ಮೀಸಲಾತಿಗೆ ಪೂರಕವಾಗಿರೋರು, ನಾವು ಬೆಂಬಲ ಕೊಡ್ತೀವಿ. ಮಹಿಳಾ ಮೀಸಲಾತಿಯನ್ನು ಸರ್ವಾನುಮತದಿಂದ ಬೆಂಬಲ ಕೊಟ್ಟು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ. ಅದು ಬಿಟ್ಟು ಏನೇನೋ ಹೇಳಿಕೆ ಕೊಡ್ತಾರೆ. ಇದು ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿ ಇವತ್ತು ಕಾನೂನುಬದ್ಧವಾಗಿ, ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ಪ್ರಪೋರ್ಷನೇಟ್ ಆಗಿ ಈ ಪ್ರಾತಿನಿಧ್ಯವನ್ನು ಕೊಡ್ತಿರೋದು. ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ.